ನೋಡಿ ಗೈಸ್ ಈ ತರ ಹಿಂಗ್ ಬರ್ತಾರೆ ಬಂದ್ಬಿಟ್ಟು ಜಗಳ ಬೇರೆ ಮಾಡ್ತಾರೆ. ನೀನ್ ಈ ಕಡೆ ಯೂಟರ್ನ್ ತಗೊಂಡ್ರೆ ನೀನು ಮೇನ್ ರೋಡ್ ಅಲ್ಲಿ ಯೂಟರ್ನ್ ತಗೊಂತಿದ್ಯಾ ನೀನು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಅನ್ನೋದಕ್ಕಿಂತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಹೇಗ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು ಹಾಗೆ ನನಗೆ ಯೂಟ್ಯೂಬ್ ಅಲ್ಲೂ ಸಪೋರ್ಟ್ ಮಾಡಿ. ಐ ನೀಡ್ ಆಲ್ ಯುವರ್ ಸಪೋರ್ಟ್. ಸೊ ಇವಾಗ ಬೆಳಗ್ಗೆ 7 o'clock ಅನ್ಸುತ್ತೆ. ಇವಾಗ ಶೂಟ್ಗೆ ಹೋಗ್ಬೇಕು ಹೊಸೂರ್ಗೆ. ಸೊ ಆರ್ಯ ಅವರು ಮತ್ತೆ ಕಾವ್ಯ ಅವ್ರು ಬರ್ತಿದ್ದಾರೆ ಪಿಕ್ ಮಾಡೋದಕ್ಕೆ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ವ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ನೋಡಿ. ತುಂಬಾ ಕೆಲಸ ಇದೆ ಇವತ್ತು, ಹೆಕ್ಟಿಕ್ ಡೇ ಅಂತಾನೆ ಹೇಳ್ಬೋದು. ಸೊ ಇವಾಗ ಈ ವ್ಲಾಗ್ ನ ಯೂಟ್ಯೂಬ್ ತಡ ಬುಡ ಏನೂ ಗೊತ್ತಿಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ. ಏನಾದ್ರು ತಪ್ಪಾದ್ರೆ ಕ್ಷಮಿಸಿ. ಸೊ ವೆಲ್ಕಮ್. ಸೊ ಈಗ ಹೊರಟಿದೀವಿ ಗೈಸ್. ಕಾವ್ಯ ಮತ್ತೆ ಆರ್ಯ ಅವ್ರು ಪಿಕ್ ಮಾಡೋದಕ್ಕೆ ಬಂದಿದ್ದಾರೆ. ನೋಡಿ ನಮ್ ಕಾವ್ಯ ಹುಷಾರಿಲ್ಲ ಆದ್ರೂ ಬಂದಿದ್ದಾರೆ. ಗೈಸ್ ಪಿಕ್ ಮಾಡಕ್ ಬಂದಿದ್ದಾರೆ ಅಂತ ಅವ್ರ ಮನೆಯಿಂದ ಇಲ್ಲಿ ಹೈವೇಗ್ ಬರೋವರೆಗೂ ಇದನ್ನ ಮನ್ಸಲ್ಲೇ ಹೇಳ್ಕೊಂಡ್ ಇಲ್ಲಿಗೆ ಬಂದಾದ್ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇವಾಗ ಎಲ್ಲಿದೀವಿ? ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬಂದಿದೀವಿ ವಿಜಯನಗರಿಂದ. ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಇಲ್ಲಿ ಬಂದಾದ್ಮೇಲೆ ಸ್ಟಾರ್ಟ್ ಮಾಡೋರೆ ಹೇಳ್ಕೊಂಡು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ನಾವೆಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು. ಕ್ಯಾಮ್ರಾ ಎತ್ಬಿಟ್ಟು ತಡಬುಡ ಆದ್ರೆ ನಾನು ಏನ್ ಹೇಳಿ ಯಾರನ್ನೋ ನೋಡಕ್ ಹೋಗೋರೆ ಫುಲ್ ಬಿದೋಗ್ಬಿಟ್ಟವ್ರೆ ಪಾಪ. ನೋಡಿ ಎಲ್ಲ ಲವಲ್ ಪರಿಸ್ಥಿತಿ ನೋಡಿ ನಗ್ತವ್ರೆ ಇವ್ರಿಬ್ರು. ಇಲ್ಲ ಎಲ್ಲಾರು ಲವಲ್ ಬಿದ್ರೆ ಇವ್ರು ರೋಡಲ್ಲಿ ಬಿದ್ಬಿಟ್ಟವ್ರೆ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ. ಆದ್ರೂ ಬೆಳಿಗ್ಗೆ 6 o'clock ಎದ್ದು ರೆಡಿ ಆಗಿದ್ದಾರೆ ವರ್ಕ್ ಅಂತ. ಇಟ್ಕೊಂಡು ಈ ಕಾಲ್ ಇಟ್ಕೊಂಡು ಸ್ಯಾರಿ ಬೇರೆ ಉಡ್ಕೊಂಡಿದೀನಿ. ಏನ್ ಡೆಡಿಕೇಶನ್. ಶೂಟಿಂಗ್ ಏನು ಮಾಡಕ್ಕಾಗಲ್ಲ. ಶೂಟಿಂಗ್ ಏನು 1-2 hour ಕಷ್ಟ ಪಡ್ಬೇಕು. ಆಮೇಲೆ ಹೋಗಿ ರೆಸ್ಟ್. 6 ಗಂಟೆಗೆ ಎದ್ದು ಎಲ್ಲಾರು ಹೊರಟಿದೀವಿ. ಇನ್ನ ಟಿಫನ್ ಮಾಡಿಲ್ಲ. ಆರ್ಯ ಅವ್ರ ಟಿಫನ್ ನಿಲ್ಲಿಸ್ತಾನ ಇಲ್ಲ ಪಾಪ. ಇಬ್ರು ಹುಡುಗಿನ್ ಜವಾಬ್ದಾರಿ ತಗೊಂಡ್ ಕರ್ಕೊಂಡ್ ಹೋಗ್ತವ್ರೆ. ಟಿಫನ್ಗೂ ನಿಲ್ಸಿಲ್ಲ. ಎಷ್ಟು ದೊಡ್ಡ ಜವಾಬ್ದಾರಿ ನೋಡಿ ಆರ್ಯಗೆ ಪಾಪ. ಸೊ ಗೈಸ್ ಅಲ್ಲಿ ಹೋಗಿ ಟಿಫನ್ಗೆ ಒಂದ್ ಯಾವ್ದಾದ್ರು ಹೋಟೆಲ್ ನ ಹುಡುಕಿ ಟಿಫನ್ ಮಾಡ್ಕೊಂಡು. ಸೊ 10:30 ಬೇಡ ಬಿರಿಯಾನಿ ಕೋಟೆ ಅಂತೆ. ಬಿರಿಯಾನಿ ಹೋಟೆಲ್ ಸಾರಿ ಹೋಟೆಲ್ ಕೋಟೆ ಅಂತ ಓದ್ತವ್ರೆ. ನೋಡಿ ಗೈಸ್ ಈ ತರ ಹಿಂಗ್ ಬರ್ತಾರೆ ಬಂದ್ಬಿಟ್ಟು ಜಗಳ ಬೇರೆ ಮಾಡ್ತಾರೆ. ನೀನ್ ಈ ಕಡೆ ಯೂಟರ್ನ್ ತಗೊಂಡ್ರೆ ನೀನು ಮೇನ್ ರೋಡ್ ಅಲ್ಲಿ ಯೂಟರ್ನ್ ತಗೊಂತಿದ್ಯಾ ನೀನು. ಅಷ್ಟೇ ಇದ್ರಲ್ಲ ಮುಗಿಸ್ಬಿಡೋದು. ಇಲ್ಲ ಅವನೇ ಮೇನ್ ರೋಡ್ ಅಲ್ಲಿ ಯೂಟರ್ನ್ ತಗೊಂತವನೆ. ನೋಡಿದ್ರೆ ಗೈಸ್ ಇತ್ತೀಚೆಗೆ ಹಿಂಗ್ ಬರ್ತಾವ್ರ ಜನ. ಏನಾಗಿದೆ ಅವ್ರಿಗೆ? ಎಲ್ಲ ಇವತ್ತು ಆರ್ಯನ್ ತರಾನೇ ಆಡ್ತವ್ರೆ ಇವ್ರು. ಅಷ್ಟೇ ಎಲ್ ಬೇಕಲ್ಲಿ ನುಗ್ಸೋದು. ನಾನು ನುಗ್ಸ್ತಾ ಇರೋದು ಇವಾಗ ಕಾರ್ನ ಎಲ್ಲ ಕಡೆ ಈ ತರ ಕೈ ಕಾಲಿ ಎಲ್ಲ ಹೋಗೈತೆ ಪಾಪ. ಆಮೇಲೆ ಹೋಗ್ಸ್ಬಿಡ್ಬೇಡಿ. ಆಮೇಲೆ ದಯವಿಟ್ಟು ನಮ್ನ ನಂಬ್ಕೊಂಡು ಎಷ್ಟೊಂದ್ ಜನ ಇದಾರೆ. ಐ ಮೀನ್ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಇಲ್ವಾ? ಫ್ಯಾಮಿಲಿ ಫುಲ್ ದೊಡ್ಡ ಫ್ಯಾಮಿಲಿ ಆದ್ರೂ ತುಂಬಾ ದೊಡ್ಡ ಫ್ಯಾಮಿಲಿ ಇದೆ ಪಾಪ. ಆ ಹುಡುಗಿಗೆ ಕೈಯು ಲ್ಯಾಬ್ಸು ಕಾಲು ಲ್ಯಾಬ್ಸು ಹ್ಯಾಂಡಿಕ್ಯಾಪ್ ನ ಕರ್ಕೊಂಡ್ ಹೋಗ್ತಾ ಇದೀವಿ ಕಾರಲ್ಲಿ. ಕುಣ್ಕೊಂಡು ಓಡಾಡ್ತಾ ಇದೀನಿ. ಅಲ್ಲೋ ಕಾವ್ಯ ಬೇರೆ ಯಾವ್ದೋ ಲೊಕೇಶನ್ ಕಳ್ಸೋರೆ. ಆ ಲೊಕೇಶನ್ ಕರೆಕ್ಟ್ ಆಗಿ ಹೋಗ್ಬೇಕು. ಕರೆಕ್ಟ್ ಆಗಿ ಹೋಗಿ ಬೇಗ ಮುಗಿಸ್ಕೊಂಡು ನಾವ್ ಬೇರೆ ಕಡೆನೂ ಹೋಗ್ಬೇಕು. ಅದನ್ನು ತೋರಿಸ್ತೀವಿ. ಸೊ ಗೈಸ್ ಫೈನಲಿ ರೀಚ್ ಆಗ್ತಾ ಇದೀವಿ. ಇನ್ನ 3 minutes ತೋರಿಸ್ತಿದೆ. ಹೇಳಿ ಟಿಫನ್ ಮಾಡ್ದಾರೆ ಕರ್ಕೊ ಬಂದಿದ್ದೀರಲ್ಲ. ಅದು ರೀಸನ್ ಅಲ್ಲ. ಟಿಫನ್ ಕೊಡಿಸ್ತಾರೆ ಆರ್ಯ ಅಂತ ಕಾದು ಪಾಪ ಮಲ್ಕೊಂಡೇ ಬಿಡ್ತು. ಇಲ್ಲ ಎದ್ದಿಲ್ಲ. ಆತರ ಏನಿಲ್ಲ. ಇವಾಗ ಹೋಗ್ತೀವಿ ನಾವು ತಿನ್ನಕ್ಕಂತಾನೆ ನೋಡಿ. ಈಸಿ ಬೈದಲ್ಲ ಹೋಗೋಣ ತಿನ್ನಕ್ಕೆ. ಸ್ವಲ್ಪ ಗೊತ್ತಲ್ಲ ಲೂಸ್ ಆಗ್ಬಿಟ್ಟಿದ್ದಾರೆ. ಇಲ್ಲ ಲೂಸ್ ಅಂತಲ್ಲ. ಮೂಲ ಏನ್ ಮಾಡ್ಲಿ, ನಿಮ್ ಜೊತೆ ಇದ್ದಿದ್ದಿ ನಾನು ಲೂಸ್ ಆಗ್ಬಿಟ್ಟಿದ್ದೆ. ಓಕೆ ಗೈಸ್, ಶೂಟಿಂಗ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸಿಗೋಣ. ಇನ್ನು ಎದುರಿಸ್ಬೇಕು ಇವ್ರನ್ನ. ಎದುರಿಸಿ ಚಿನ್ನು ಕಾವು ಎದೊಳ್ತಾನೆ ಇಲ್ಲ ಗೈಸ್. ಯಾಕೆ ಏನಾರು ಕಾವು ಕಾವ್ಸ್ ಏಟು ಬಿಲೆ ತಿಂತೀರಾ?
ಸರಿ ಬಾಯ್. ಕೊಟ್ಟಿರೋ ಹೂವ ಮೇಲೆ ಮಲ್ಕೊಂಡ್ಬಿಟ್ಟು ಓಶ್ ಮನಸ್ಸೊಡ್ದೋಯ್ತು. ಇಲ್ಲ ಹೂವ ಮೇಲೆ ಮಲ್ಕೊಂಡವ್ರಲ್ಲ, ಅಟ್ಲೀಸ್ಟ್ ಒಂದು ಹೂವದಲ್ಲಿ ಮಲ್ಕೊಂಡು. ಇದು ಫಸ್ಟ್ ಹೋಗ್ಕೊಂಡು ಬಂದ್ಬಿಡೋಣ. ಬಾಯ್. ಇವಾಗ ಇದೆಲ್ಲ ಮುಗಿಸ್ಕೊಂಡು ಸಿಗ್ತೀವಿ. ಟಾಟಾ ಮಾಡಿ. ಬೈ ಬೈ ಬಾಯ್ ಮಾಡಿ. ಬಾಯ್. ಫುಲ್ಲು ಜ್ಯೂಸ್ ಚೆಲ್ಬಿಟ್ಟೆ. ಅಕ್ಕ ಸೂಪರ್ ಜ್ಯೂಸ್ ಚೆಲ್ಬಿಟ್ಟಿದ್ದಾರೆ. ಪ್ಲೀಸ್ ಗೈಸ್ ನಾನು ಗ್ಲಾಸ್ ಕೊಟ್ಟೆ ತಗೊಳ್ಳಿ ಕುಡಿದೆ ಅಂತ, ಬೇಡ ಆಯ್ತು ಸರಿ ಅಂದ್ಬಿಟ್ಟು ಆ ಗ್ಲಾಸ್ ತಗೊಂಡು ಬಂದು ಸೀದಾ ಪ್ಲೀಸ್ ಹುಷಾರು. ಗೈಸ್ ಇವಾಗ ಶೂಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಈ ಡೈಮಂಡ್ ಎಲ್ಲ ಹಾಕೊಂಡು ನಂಗೆ ಈಚೆ ಹೋಗ್ತಾ ಇದೀವಿ ಗೈಸ್ ಇವಾಗೆಲ್ಲ ಶೂಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಎಲ್ಲ ಕೊಡ್ಬೇಕು, ಇಲ್ಲ ಅಂದ್ರೆ ಕಳಿಸ್ತಾರೆ. ಕಾವ್ಯ ಮತ್ತೆ ನಾನು ಹಂಗೆ ಹಾಕೊಂಡು ಓಡೋಗ್ಬಿಡೋಣ ಅಂತ ಪ್ಲಾನ್ ಹಾಕೊಂಡಿದೀವಿ. ಯಾರಿಗೂ ಹೇಳ್ಬೇಡಿ, ಹಂಗೆ ಓಡೋಗ್ಬಿಡೋಣ ಆಯ್ತಾ. ಬಾಯ್ ಗೈಸ್. ಇವಾಗ ಆರ್ ನಗರ್ಗೆ ಹೋಗ್ತಾ ಇದೀವಿ ಶೂಟ್ ಮುಗಿಸ್ಕೊಂಡು. ಬಿಕಾಸ್ ಆರ್ ನಗರ್ಗೆ ಯಾಕೆ ಹೋಗ್ತಾ ಇದೀವಿ ಅಂದ್ರೆ ಕಾವ್ಯ ಅವ್ರನ್ನ ಡ್ರಾಪ್ ಮಾಡಕ್ ಹೋಗ್ತಾ ಇದೀವಿ. ಅವರು ನಮ್ ಜೊತೆ ಬರ್ಬೇಕಿತ್ತು ರಾಮನಗರ್ಗೆ, ಬಟ್ ಅವ್ರಿಗೆ ಹುಷಾರಿಲ್ಲ. ಸೊ ಪಾಪ ಮಲ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಆರ್ಯ ಅವರೇ ಹೋಗ್ತಾ ಇದೀವಿ. ಈಗ ಇನ್ನು ಬೆಳಗ್ಗೆ ಟಿಫನ್ ಮಾಡಿದ್ದು, ಪಾಪ ಅವ್ರಿಗೂ ಹುಷಾರಿಲ್ಲ, ಅವ್ರಿಗೂ ಏನೋ ಇನ್ನ ತಿನ್ಸಿಲ್ಲ ಊಟ. ಹೋಗ್ತಾ ಇದೀವಿ, ನೋಡೋಣ. ಇನ್ನ ಎಷ್ಟಿದೆ ಆರ್ಯ? ಇನ್ನ 8 ಕಿಲೋಮೀಟರ್ ಇದೆ. ನೋಡೋಣ 8 ಕಿಲೋಮೀಟರ್ ಅಷ್ಟೆಲ್ಲ ಆನ್ ದ ವೇಲ್ ಎಲ್ಲರೂ ಸಿಕ್ಕಿದ್ರೆ ಹಂಗೆ ತಿನ್ಕೊಂಡು ಕಾವ್ಯ ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ನಾವು ರಾಮನಗರ್ಗೆ ಹೋಗ್ಬೇಕು, ಟುವರ್ಡ್ಸ್ ರಾಮನಗರ್. ದಿಸ್ ಇಸ್ ದ ಅಪ್ಡೇಟ್. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ಎಲ್ಲಿದೆ ಕೇಳಿದ್ರಾ? ಇವಾಗ ಆಫ್ಟರ್ 5 hours ನೋಟಿಫೈ ಮಾಡಿ 10:30 ತಿಂದಿದ್ದು, ಇವಾಗ ಆಲ್ರೆಡಿ 4:30 4:30 ಆಗಿದೆ. ಇವಾಗ ಊಟ ಮಾಡಕ್ ಬಂದಿದೀವಿ. ಊಟ ಅಲ್ಲ, ಸ್ನಾಕ್ಸ್. ಬರ್ಗರ್ ಕಿಂಗ್. ಬರ್ಗರ್ ಕಿಂಗ್ ಅದು ನೋಡ್ಕಿ ಗೊತ್ತಿಲ್ಲ. ಇವ್ರ ಫೋನ್ ಎಲ್ಲಿದೆ? ಇಲ್ಲ ನಿಜ ಗೊತ್ತಿಲ್ಲ ಆರ್ಯ. ಸಿರಿ ಕಾಲ್ ಆರ್ಯ. ನಿಜ ಹೇಳೆ. ಜೋಕಿಂಗ್. ನೋ ಐ ಆಮ್ ನಾಟ್ ಜೋಕಿಂಗ್. ಕಾಲಲ್ಲೇ ಬಿಟ್ಬಿಡ್ಬ. ಅದು ಗೂಗಲ್ ಮ್ಯಾಪ್. ಅಲ್ಲೇ ಅಲ್ಲಿನ ತೆಗೆದ್ರಾ? ಚಾರ್ಜರ್ ಮಾತ್ರ ತಗೊಂಡ್ ಬಂದೆ. ಚಾರ್ಜ್ಗೆ ಹಾಕೋಣ ಫೋನು ಅಂತ. ಚಾರ್ಜರ್ ತಗೊಬಂದಂತೆ ಫೋನ್ ತಂದಿವಂತೆ. ಕೊಡಿ, ನಂಗಾದ್ರೂ ಯೂಸ್ ಆಗುತ್ತೆ. ಸೂಪರ್. ಏನ್ ಬೇಕು? ಚಾರ್ಜರ್. ಚಾರ್ಜರ್ ಮೌಲ್ಯ ಮೇಡಮ್ ಕೈ, ಮೇಡಮ್ ಕೈ ಈ ಕಡೆ ಇಡಿ ಮೇಡಮ್. ಸೊ ಗೈಸ್ ಇವ್ರಿಗೆ ಹುಷಾರಿಲ್ಲ, ಅಂಡ್ ತುಂಬಾನೇ ಹುಷಾರಿಲ್ಲ ಅಲ್ಲ, ತುಂಬಾನೇ ಹುಷಾರಿಲ್ಲ. ಆದ್ರೂ ಚಿಕನ್ ತಿನ್ಬೇಕು ಅನ್ನೋ ಸಿರಿ ಇವ್ರಿಗೆ. ಅದಕ್ಕೋಸ್ಕರ ಫೋರಮ್ ಮಾಲ್ ಕರ್ಕೊಂಡ್ ಬಂದವ್ರೆ. ಇದು ಮ್ಯಾಪ್ ಅಲ್ಲಿ ಹಾಕಿದ್ವಿ, ಅದ್ ನೋಡಿದ್ರೆ ಫೋರಮ್ ಮಾಲ್ ಕರ್ಕೊಂಡ್ ಬಂದ್ಬಿಡ್ತು. ನಮಗೆ ಗೊತ್ತಿಲ್ಲ ಮಾಲ್ ಇರೋದಿಲ್ಲ. ನಾವ್ ಈ ಅವತಾರದಲ್ಲಿ ಹ್ಯಾಂಡಿಕ್ಯಾಪ್ಟ್ ಜೊತೆಗೆ ಕೈ ತೋರಿಸಿ, ಕೈ ಇದ್ರ ಜೊತೆಗೆ ನಾವು ಫೋರಮ್ ಮಾಲ್ಗೆ ಈ ವಯ್ಯ ಯಾವ್ದೋ ಮಲೇಷಿಯಾಗ ಹೋಗೋದು. ಸಾರಿ ಲೊಕೇಶನ್ ಕೇಳ್ತಿದ್ರು. ಎಷ್ಟನೇ ಫ್ಲೋರ್? ಫುಡ್ ಕೋರ್ಟ್. ನಾವ್ ಫಸ್ಟ್ ಫ್ಲೋರ್ ಅಲ್ಲೇ ಇದೀವಿ. ಇನ್ನ ಫಸ್ಟ್ ಫ್ಲೋರ್ ಅಲ್ಲ. ಅಲ್ಲ ಗೈಸ್, ನನ್ ಕಾಲಿಗೆ ನೋವು ಆಗಿರೋದ, ನನಗೆ ಆಗಿರೋದ, ಮೌಲಿಗೆ ಆಗಿರೋದ. ಬೆಳಗ್ಗೆಯಿಂದನೂ ಓಡಾಡಿಲ್ವಾ? ಬೆಳಗ್ಗೆ 6 o'clock ಎದ್ದಿದ್ದೀನಿ ಗೈಸ್. 5:30 ಎದ್ದೆ. ಎದ್ದು ಯಾವ ರೇಂಜಿಗೆ ಸ್ಯಾರಿ ಉಡ್ಕೊಂಡಿದ್ರು ಗೊತ್ತಾ? ಎದ್ದು ಹುಡ್ಕೊಳಕ್ ಬರಲ್ಲ ಅಂದ್ರೆ ಹೆಂಗ್ ಹುಡ್ಕೊಂಡು ಇವ್ರು ಹೇಳಿದ್ರು ಉಡಿಸ್ತೀನಿ ಅಂತ ನಾನು ಹೇಳಿದಾದ್ರೆ ಉಡ್ಸೋ ಪರಿಸ್ಥಿತಿಯಲ್ಲಿ ಇಲ್ದಿರಂಗ್ ಆಗೋಯ್ತು ಅಲ್ಲಿ ಹೋದ್ಮೇಲೆ. ನಾವು ಫ್ಲೈಟ್ ಅಲ್ಲಿ ಹೋಗ್ತೀನಿ, ಲಿಫ್ಟ್ ಅಲ್ಲಿ ಹೋಗ್ಬೋದಿತ್ತು. ನನಗೆ ಬರ್ಗರ್ ಕಿಂಗ್ ನೆನಪಾಗ್ತಿಲ್ಲ. ಆ ಕಡೆ ಈ ಕಡೆ ಕೆಳಗಡೆ ಇಳಿಯೋದು ಬ್ರ್ಯಾಂಡ್ಸ್ ನ ನೋಡಿ 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 ವಿಂಡೋ ಶಾಪಿಂಗ್ ತರ ತಗೋಬೇಕು. ಕಂಟ್ರೋಲ್ ಮಾಡ್ತಾ ಇದೀನಿ. ನೈಕಾ ಕಾಟಿದ್ದೆ ಎಲ್ಲಾನು ಬುಕ್ ಮಾಡ್ಬಿಟ್ಟಿದೀನಿ. ಅದಕ್ಕೆ ನಾನು ನೋಡ್ತಾ ಇಲ್ಲ ಎಲ್ಲೋ ಆ ಕಡೆ. ನಂಗೆ ಬಟ್ಟೆ ನೋಡ್ಬಿಟ್ರೆ ಅಲ್ಲಿ ಸೊ ಹೋಗ್ಬಿಟ್ಟು ಈಸ್ಕೊಬಿಟ್ಟೆ. ಚೆನ್ನೈ ಈಸ್ಕೊಬಿಟ್ಟೆ. ಗೈಸ್ ನಮ್ಗೆ ಇವಾಗ ಕಾವ್ಯ ಬರ್ಗರ್ ಕೊಡಿಸ್ತವ್ರೆ. ಕೊಡಿಸ್ತವ್ರೆ. ಮತ್ತೇನೋ ಸ್ಪೆಷಲ್ ಆಗಿ ತಿನ್ಸ್ತೀನಿ ಅಂತ ಸ್ಪೆಷಲ್. ನಾವ್ ಎಂಪೈರ್ಗೆ ಹೋಗೋ ಪ್ಲಾನ್ ಅಲ್ಲಿ ಇತ್ತು, ಬಟ್ ಅವ್ರು ಹೇಳಿದ್ರು ನಿಮ್ಗೆ ಸ್ಪೆಷಲ್ ಆಗಿ ಏನೋ ಸ್ಪೆಷಲ್ ಇದು ಇನ್ನೊಂದಿನ ತಿಂತೀನಿ. ಇರಿ ಒಂದ್ ನಿಮಿಷ. ಇದಲ್ಲ ಬೈದ್ ಬಿಡ್ತಾರ. ಇರಿ ಗೈಸ್ 4 ಬರ್ಗರ್ ಮಾಡ್ಬಿಡ್ಲಾ? ಸ್ಪೆಷಲ್ ಆಗಿ ಏನೋ ತಿನ್ನಿಸ್ತೀನಿ ಅಂತ ಕರ್ಕೊಂಡ್ ಬಂದವ್ರು. ನೋಡೋಣ ಅದೇನ್ ಸ್ಪೆಷಲ್ ಆಗಿ. ಸ್ಪೈಸಿ ಚಿಕನ್ ಗೈಸ್. ಜಸ್ಟ್ ಅವ್ರ ಇಲ್ಲೇ ನೋಡ್ತಾ ಇದಾರೆ ನೋಡಿ. ಅವರೇ ಎದುರಿಗೆ ಬಂದ್ಬಿಟ್ಟಿದ್ದಾರೆ. ಏನಾಗ್ತದೆ? ಹೊಟ್ಟೆ ನೋವಲ್ಲಿ ಇಷ್ಟ ತಿಂತವ್ರಲ್ಲ, ಏನ್ ಹೇಳ್ಬೇಕು ಇವ್ರಿಗೆ. ನೋಡಿ ನೀವು
ಬರೋಷ್ಟರಲ್ಲಿ ನಾವು ಅರ್ಧ ಖಾಲಿ ಮಾಡಿದ್ದೀವಿ ಆರ್ಯ. ಹಬ್ಬ ನೀವು ತಿನ್ರಿ. ಇಂಥ ಒಳ್ಳೆ ಹುಡುಗ ಸಿಗಕ್ ಸಾಧ್ಯನೇ ಇಲ್ಲ ಮಲ್ಯ. ಸೊ ಗೈಸ್, ಇವಾಗ ಕಾವ್ಯ ಅವರು RR ನಗರಿಂದ ಹೊರಟಿದ್ದಾರೆ. ಕ್ಯಾಬ್ ಬುಕ್ ಮಾಡಿದ್ದಾರೆ. ಅಲ್ಲೇ ಬಿಡ್ತೀವಿ ಬನ್ನಿ, ನೋಡಿ ಗೈಸ್, ಮೌಲ್ಯಂಗೆ ನಾನು ಹೋಗ್ತಾ ಇದೀನಿ. ಬಸ್ ಸ್ಟಾಪ್ ಹತ್ರ ಬನ್ನಿ ಅಂತ ಹೇಳಿದ್ರೆ ಬರ್ತಾ ಇಲ್ಲ. ಇಲ್ಲೇ ಬುಕ್ ಮಾಡ್ತೀನಿ ಅಂತ ಹೋಯ್ತಾ ಇದ್ದಾರೆ. ಬಾಯ್ ಬಾಯ್ ಬಾಯ್. ಮೌಲ್ಯನ್ ಫಸ್ಟ್ ವ್ಲಾಗ್ ಇದು. ಎಲ್ಲರೂ ಅವ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅವ್ರಿಬ್ರು ಜಗಳ ನೋಡೋದಕ್ಕೆ ಚೆನ್ನಾಗಿರುತ್ತೆ, ನೋಡ್ತಾ ಇದ್ದೀನಿ. ಬಾಯ್ 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 ಬಾಯ್. ಅರೆ ನನಗ್ ಫುಲ್ ತಲೆ ನೋವ್ತಿದೆ ಆರ್ಯ. ಹೋಗಿ ತಕ್ಷಣ ರೆಸ್ಟ್ ಮಾಡಿ. ಅಲ್ಲ, ನೀವು ಬೆಳಗ್ಗೆಯಿಂದ AC ಇದ್ದೀರಾ, ತಲೆನೋವು ಬಂದಿಲ್ವಾ? ನಮ್ಗಾರ ಎಲ್ಲಿಂದ ತಲೆನೋವು ಬರುತ್ತೆ? ಏಕೆ, ನೀವ್ ಮನುಷ್ಯರಲ್ವಾ? ಪಕ್ಕದಲ್ಲೇ ತಲೆನೋವು ಇದೆ, ನಮ್ಗೆಲ್ಲ ತಲೆನೋವು ಎಲ್ಲಿಂದ ಬರುತ್ತೆ ಮೇಡಮ್? ನಿಮ್ಗೆಲ್ಲ ನಾವೇ ತಲೆನೋವು ಬಿಡಿ. ಬೇರೆ ಹುಡ್ಗಿರೆಲ್ಲ ನಿಮಗೆ ಹಾಯ್ ಅಂತ ಮಾತಾಡ್ತಿರಲ್ಲ, ಫುಲ್ಲು ಏನ ಬೇರೆ ಹುಡುಗಿರ್ ಯಾರು ನನ್ನ ಬಿಟ್ಟು ಬಂದ್ಬಿಟ್ರೆ ಫುಲ್ 32 ಓಪನ್ ಆಗ್ಬಿಟ್ಟು ಫುಲ್ ನಕ್ಕೊಂಡು ಹಾಯ್. ಆಕ್ಚುಲಿ ಅವರು ಬೇರೆಯವರು, ನೀವು ನಮ್ಮವರು. ಇದೇನಿದು ನಮ್ಮವರು? ಅದು ಸೌಂಡ್ ಮಾಡುತ್ತಲ್ಲ, ನೀವು ಮಾಡ್ತಿರೋದು? ನೋಡಿ ಗೈಸ್, ಯಪ್ಪ ಎಷ್ಟು ಭಯಾನಕವಾಗಿದೆ ರೋಡು. ಇನ್ನ 600 ಮೀಟರ್ಸ್ ಇದೆ, ಬಟ್ ಯಾರು ಇಲ್ಲ ಇಲ್ಲಿ. ಫುಲ್ ಲೈಟ್ ಎಲ್ಲ ಆಫ್ ಆಗಿದೆ. ನಾವು ಅಷ್ಟೇ, ನನಗೆ ಕಾಣಿಸ್ತಾ ಇರೋದು ಯಾವ ಲೈಟು ಕಾಣಿಸ್ತಾ ಇಲ್ಲ. ಯಪ್ಪ ದೇವ್ರೆ, ಏನಾದ್ರು ಆದ್ರೆ ಜಯಾಂಜನೇಯ ಏನು ಆಗಲ್ಲ, ಬಟ್ ಸ್ಟಿಲ್ ನಿಧಾನಕ್ಕೆ ಹೋಗಿ. ಓ ಗೈಸ್, ಎಲ್ಲೋ 2 ಲೈಟ್ ಆನ್ ಆಗೈತೆ ಅಷ್ಟೇ ಅದೊಂದೇ ಕಾಣಿಸಿರೋದು. ಯಾವ್ದೋ ಮನೆ. ಗೈಸ್, ಇವಾಗ ತಾನೇ ಲೊಕೇಶನ್ ಬಂದಿದ್ದೀವಿ. ಸೊ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನಾಳೆ ಕಂಟಿನ್ಯೂ ಮಾಡ್ತೀನಿ ಬೇರೆ ಬ್ಲಾಗ್ನ. ಸೊ ಏನ್ ಹೇಳಿ. ಸೊ ಗೈಸ್, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್. Until then, subscribe, comment, like, share, comment and subscribe. Yeah, bye. Good night. ಎಲ್ಲ ಹೋಗೋದು ಹಿಂಗ ನನಗೆ ಗೊತ್ತು, ನಾನು ಬಂದಿದ್ದು ಫಸ್ಟ್ ಟೈಮ್. ಇವಾಗ ಏನೋ ಗೊತ್ತಿಲ್ಲ, ನಾನು ಬಂದ್ಬಿಟ್ಟು ಡಿನ್ನರ್ ಆ ಕಡೆ. ಸಾರಿ, ಎಸ್, ಫರ್ಗಾಟ್ ಇಟ್. ಹುಷಾರ್. ಏಂಟವು ಹಿಂಗೆ ಅವರೇ ಬಿಡಿಸ್ಬಿಟ್ಟು ಹುಷಾರು ಅಂತ ಏನ್ ಡವ್ ಮಾಡ್ತೀರಿ ಆರ್ಯ? ಎಲ್ಲಿ ಕಲ್ತ್ರಿ ಡವ್ ಮಾಡೋದು? ಇಲ್ಲ, ಹೀರೋನ್ ಕೊಟ್ಟಿರೋದು ನೀವೇ ತಾನೆ. ಯಾರು ನನ್ನ ನೋವನ್ನು. ಸರಿ ಗೈಸ್, ಬಾಯ್. ತಲೆ ನೋವ್ತಾ ಇತ್ತು ನನಗೆ. ತಲೆನೋವನ್ನ ಜೊತೆಗೆ ನಡ್ಕೊಂಡು ಬೇರೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ ಬಾಯ್. ನನಗೆ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ನಿಮಗೋಸ್ಕರ ಚಲೋ ಈಗ ಬೇರೆ